ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ವಂಚನೆ ಮಾಡಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ಗೌಡ 14 ದಿನಗಳ ಕಾಲ ಇಡಿ ಕಸ್ಟಡಿಗೆ ವಹಿಸಿ ಅವರನ್ನ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನಿನ್ನೆ ಮಂಜುನಾಥ ಗೌಡನನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಅವರನ್ನು ಅರೆಸ್ಟ್ ಮಾಡಲಾಯಿತು. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. 14 ದಿನ ಇಡಿ ಕಸ್ಟಡಿ ಕೊಟ್ಟು 1ನೇ ಸಿಸಿಎಚ್ ಕೋರ್ಟ್ ಆದೇಶ ಹೊರಡಿಸಿದೆ. ಮಂಜುನಾಥ ಗೌಡನನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಅಧಿಕೃತವಾಗಿ ಬಂಧಿಸಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಇಡಿ. ತನಿಖಾಧಿಕಾರಿಗಳಿಗೆ ಷರತ್ತುಗಳನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದೆ ಕೋರ್ಟ್. ಆರೋಗ್ಯ ತಪಾಸಣೆಗೆ ಅವಕಾಶ ಕೊಡಬೇಕು. ಪ್ರತಿದಿನ ಅರ್ಧ ಗಂಟೆ ವಕೀಲರ ಭೇಟಿಯಾಗೋದಕ್ಕೆ ಅವಕಾಶ ಕೊಡಬೇಕು. ವೈದ್ಯಕೀಯ ತಪಾಸಣೆಗೆ ಮನವಿ ಮಾಡಿದ್ರೆ ಅದಕ್ಕೂ ಕೂಡ ಇನ್ವೆಸ್ಟಿಗೇಟಿವ್ ಆಫೀಸರ್ ಅವಕಾಶ ಕೊಡಬೇಕು ಅಂತ ಒಂದಿಷ್ಟು ಕಂಡೀಷನ್ಗಳನ್ನು ಇಟ್ಟು ಮಂಜುನಾಥ ಗೌಡನನ್ನ ಇಡಿ ಅರೆಸ್ಟ್ ಮಾಡಿದ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದೆ. ನಿನ್ನೆ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು. ಸತತ 11 ಗಂಟೆಗಳ ವಿಚಾರಣೆಯ ಬಳಿಕ ಬನ್ನಿ ಸರ್, ವಿಚಾರಣೆ ಇನ್ನೂ ಮುಗ್ದಿಲ್ಲ, ಬನ್ನಿ ನಮ್ಮ ಜೊತೆಗೆ ಅಂತೇಳಿ ಕರ್ಕೊಂಡು ಹೋಗಿದ್ರು. ಇವತ್ತು ಅಫಿಷಿಯಲ್ ಅರೆಸ್ಟ್ ಆಗಿದೆ. ಅವರನ್ನು ಬಂಧಿಸಿ ಅವರನ್ನು 1ನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಸಿಸಿಎಚ್ ನ್ಯಾಯಾಲಯ 14 ದಿನಗಳ ಕಾಲ ಮಂಜುನಾಥ ಗೌಡನನ್ನ ಕಸ್ಟಡಿಗೆ ವಹಿಸಿ ಆದೇಶವನ್ನು ಹೊರಡಿಸಿದೆ. ಕೇವಲ ಮಂಜುನಾಥ ಗೌಡ ಮಾತ್ರ ಅಲ್ಲ, ಮಂಜುನಾಥ ಗೌಡ ಆಪ್ತರಿಗೂ ಕೂಡ ಶಾಕ್ ಇದೆ. ಮಂಜುನಾಥ ಗೌಡ ಆಪ್ತರ ಮನೆಗಳ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸುಧೀರ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಅಚ್ಯುತರಾವ್ ಲೇಔಟ್ನಲ್ಲಿ ಇರುವಂತ ನಿವಾಸದ ಮೇಲೆ ಸುಮಾರು 8 ಕಡೆ ನಿನ್ನೆ ದಾಳಿ ಮಾಡಿದ್ರು ಇಡಿ ಅಧಿಕಾರಿಗಳು. ಇವತ್ತು ಕೂಡ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ಯಾರ್ಯಾರ್ದೋ ಹೆಸರಿನಲ್ಲಿ ಹಣ ಹಾಕೊಂಡು ಯಾವ್ದಾವ್ದೋ ಅಕೌಂಟ್ಗಳಿಗೆ ಹಣ ಹಾಕಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ರು. ಅದಕ್ಕೆ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿದ್ರೆ ಉಳಿದಂತವರ ಆಪ್ತರು, ಅಂದ್ರೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಈಗ ಕೆಲಸ ಮಾಡ್ತಿರೋರು ಮತ್ತು ಈ ಹಿಂದೆ ಮಾಡಿದವರು ಈ ಅಕ್ರಮದಲ್ಲಿ ಭಾಗಿ ಆಗಿದ್ದಾರೆ ಅನ್ನುವ ಅನುಮಾನ ಯಾರ್ಯಾರ ಮೇಲಿದೆ ಅವರೆಲ್ಲರ ಮನೆಗಳ ಮೇಲೆ ರೇಡ್ ಆಗಿದೆ. ನಿನ್ನೆಯೂ ಕೂಡ 8 ಕಡೆ ರೇಡ್ ಮಾಡಿದ್ರು ಇಡಿ ಅಧಿಕಾರಿಗಳು. ಇವತ್ತು ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಮಂಜುನಾಥ ಗೌಡ ಅರೆಸ್ಟ್ ಆಗಿದೆ, ಅದ್ರ ಜೊತೆಗೆ ದಾಳಿ ಕೂಡ ಮುಂದುವರಿತಾ ಇದೆ. ಮುಂದೇನೇನು ಆಗಬಹುದು ಇಡಿ ಅಧಿಕಾರಿಗಳ ದಾಳಿ ಮತ್ತು ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ? ವೆಂಕಟೇಶ್. ಪ್ರಣತ್, ಏನೆಂದರೆ ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ನಲ್ಲಿ ಆಗಿದ್ದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮುಂದುವರೆಸಿದ್ರು. 11 ವರ್ಷಗಳ ಹಿಂದಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಜಿ ಅಧ್ಯಕ್ಷರಾಗಿದ್ದಂತಹ ಮಂಜುನಾಥ ಗೌಡ ಸೇರಿದಂತೆ ಮ್ಯಾನೇಜರ್ ಹಾಗೂ ಅವರ ಸಿಬ್ಬಂದಿ ವರ್ಗ ಏನಿತ್ತು ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿತ್ತು. ದಾಳಿಯ ಸಂದರ್ಭದಲ್ಲಿ ದಾಖಲಾತಿಗಳು ಏನಿತ್ತು ವಶವನ್ನು ಪಡಿಸಿಕೊಂಡು ನಿನ್ನೆ ಮಂಜುನಾಥ ಗೌಡರನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ರಾತ್ರಿ ಒಂದು ವೈದ್ಯಕೀಯ ತಪಾಸಣೆಯ ನಂತರ ಅವರನ್ನು ಅಫಿಷಿಯಲ್ ಆಗಿ ಒಂದು ಅರೆಸ್ಟ್ ಪ್ರೊಸೀಜರನ್ನು ತೋರಿಸಿ ಇವತ್ತು ಕೋರ್ಟ್ನ ಮುಂದೆ ಒಂದು ಪ್ರೊಡ್ಯೂಸ್ ಮಾಡಿದರು. ನಂತರ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಅಂದರೆ ಒಂದು ಷರತ್ತನ್ನು ವಿಧಿಸಿರೋದು ಏನಂತ ಹೇಳಿದ್ರೆ ಆರೋಪಿ ಪರ ವಕೀಲರು ಅರ್ಧ ಗಂಟೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಮತ್ತು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತೆ ಐಒ ಏನಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿರುವಂಥದ್ದು. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡಿದ್ರೆ ನಕಲಿ ಚಿನ್ನವನ್ನು ಹಡವಿಟ್ಟು 62 ಕೋಟಿಗೂ ಅಧಿಕವಾದಂಥ ಹಣವನ್ನು ವಹಿವಾಟು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ಎಸಿಬಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ತನಿಖೆಯನ್ನು ನಡೆಸಿದಂಥ ವೇಳೆಯಲ್ಲಿ ಮಂಜುನಾಥ ಗೌಡರಿಗೆ ಒಂದು ಕ್ಲೀನ್ ಚಿಟ್ ಅನ್ನು ಕೊಟ್ಟಿರುತ್ತೆ. ಆದರೆ ಈಗ ಏನು ಒಂದು ಇಡಿ ಅಧಿಕಾರಿಗಳು ಒಂದು ಸಮನ್ಸನ್ನು ಕೊಟ್ಟಿತ್ತು, ಅಂದರೆ ECIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿತ್ತು. ಈ ಒಂದು ಸಮನ್ಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಮಂಜುನಾಥ ಗೌಡ ಅವರು ಹಾಕೊಂಡಿದ್ರು. ಆದರೆ ಅದನ್ನು ಹೈಕೋರ್ಟ್ ತಿರಸ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 14 ದಿನಗಳ ಕಾಲ ಈ ಒಂದು ಅವರು ಇಡಿ ವಶದಲ್ಲಿ ಇರಬೇಕಾಗುತ್ತೆ, ಮತ್ತು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ತಪ್ಪಿತಸ್ಥರಿದ್ರು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದರ ಒಂದು ಕಂಪ್ಲೀಟ್ ಆದಂಥ ರಿಪೋರ್ಟ್ ಅನ್ನು ಕೂಡ ಇಡಿ ಅಧಿಕಾರಿಗಳು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಉಳಿದಂತೆ ಯಾರೆಲ್ಲ ಈ ಒಂದು ಈಗ ಮ್ಯಾನೇಜರ್ ಆಗಿರ್ಬೋದು, ಅವರ ಸಿಬ್ಬಂದಿ ವರ್ಗ ಆಗಿರ್ಬೋದು, ಅವರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುವಂಥದ್ದು. ಪ್ರಣತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.